Hello guys, welcome back. So now last class ಅಲ್ಲಿ ಸ್ಪ್ಲೈನ್ ಫಿಟ್, ಸ್ಪ್ಲೈನ್ ಸಿವಿ, ಕನ್ಸ್ಟ್ರಕ್ಷನ್ ಲೈನ್ ಅಂಡ್ ಡ್ರೈ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಟೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಒನ್, ನೆಕ್ಸ್ಟ್ ಒನ್ ಮಲ್ಟಿಪಲ್ ಪಾಯಿಂಟ್ಸ್. ಸೊ ಮಲ್ಟಿಪಲ್ ಪಾಯಿಂಟ್ಸ್ ಅಂದ್ರೆ ನಾವು ಪಾಯಿಂಟ್ ಮಲ್ಟಿಪಲ್ ಟೈಮ್ಸ್ ಹಾಕೊಂಡು ಹೋಗೋದು. ಇಟ್ಸ್ ಜಸ್ಟ್ ಪಾಯಿಂಟ್ ಕಮಾಂಡ್ಸ್. ಇಲ್ಲಿ ಬೇಕಲ್ಲಿ ಪಾಯಿಂಟ್ ಹಾಕೊಂಡು ಹೋಗೋದು. ಎಸ್ಕೇಪ್ ಪಾಯಿಂಟ್, ಇಷ್ಟು ಪಾಯಿಂಟ್. ಸೊ ಇದು ದಿಸ್ ಇಸ್ ಮಲ್ಟಿಪಲ್ ಪಾಯಿಂಟ್ಸ್. Next one, divide. So for example, ನಾನು 10 ಫೀಟ್ ಲೈನ್ ಹಾಕ್ತಾನೆ. ಇದು 10 ಫೀಟ್ ಲೈನ್ ಡ್ರಾಪ್ ಪ್ಯಾನಲ್ ಅಲ್ಲಿ ಹೋಗಿ ಡಿವೈಡ್. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಟು ಡಿವೈಡ್. ಆಬ್ಜೆಕ್ಟ್ ಸೆಲೆಕ್ಟ್, ಎಂಟರ್ ದಿ ನಂಬರ್ ಆಫ್ ಸೆಗ್ಮೆಂಟ್ಸ್. ಸೊ ನಾನು 5 ಕೊಡ್ತೇನೆ ಅಂಡ್ ಇವಾಗ ನಾನು ಅಗೇನ್ ಲೈನ್ ತಗೊಂಡ್ರೆ ಇಲ್ಲಿ ಒಂದು 1 ಈ ತರ ಹೋಗ್ತಾ ಇದ್ರೆ ನಮಗೆ ಇಟ್ ಸರ್ಟನ್ ಪಾಯಿಂಟ್ ಡಿವೈಡ್ ಆಗಿರೋ ಪಾಯಿಂಟ್ ಅಲ್ಲಿ ನಮಗೆ ಈ ರೀತಿ ಒಂದು ಮಾರ್ಕ್ ಕಾಣಿಸುತ್ತೆ. ಸೊ ನಂಬರ್ ಆಫ್ ಸೆಗ್ಮೆಂಟ್ ನಾವು 5 ಕೊಟ್ವಿ. 1, 2, 3, 4 and 5. ಸೊ ಅದೊಂದು ಡಿವ್ ಲೈನ್ ಅನ್ನು ಸೆಗ್ಮೆಂಟ್ಸ್ ಟೈಪ್ ಡಿವೈಡ್ ಮಾಡಿಸಿ. ಸೊ ನೆಕ್ಸ್ಟ್ ಒನ್ ಮೆಷರ್. ಸೊ ಅಗೈನ್ ನಾನು 10 ಫೀಟ್ ಲೈನ್ ಹಾಕ್ತಾನೆ. ಸೊ ಅಗೈನ್ ನಾನು 10 ಫೀಟ್ ಲೈನ್ ಹಾಕ್ತಾನೆ. ಇವಾಗ ನಾನು ಡ್ರಾಯಿಂಗ್ ಪ್ಯಾನಲ್ ಅಲ್ಲಿ ಹೋಗಿ ಮೆಷರ್ and select object to measure. ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಸ್ಪೆಸಿಫೈ ದಿ ಲೆಂತ್ ಆಫ್ ಸೆಗ್ಮೆಂಟ್ಸ್. ಸೊ ಇಲ್ಲಿ ನಮಗೆ ಸೆಗ್ಮೆಂಟ್ಸ್ ನ ಲೆಂತ್. ಸೊ ಇಲ್ಲಿ ನಮಗೆ ಎಷ್ಟು ಸೆಗ್ಮೆಂಟ್ಸ್ ಬೇಕಂತ ಹೇಳಿದರೆ ಇಲ್ಲಿ ಸ್ಪೆಸಿಫೈ ಲೆಂತ್ ಆಫ್. ಸೊ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಗೆ ಎಷ್ಟು ಲೆಂತ್ ಬೇಕಂತ. ಸೊ ಇವಾಗ ನಾನು 4 ಫೀಟ್ ಕೊಟ್ಮೇಲೆ ಎಂಟರ್. ಸೊ ಇವಾಗ ನಾನು ಲೈನಿಂಗ್ ಹೋಗಿ C1, ಸೊ 10 ಫೀಟ್ ಲೈನ್ ಅಲ್ಲಿ 4 ಫೀಟ್ ಸೆಗ್ಮೆಂಟ್ ಕೊಟ್ಟೆ. ಸೊ ಇವು 4 ಫೀಟ್ಗೆ ಒಂದು ಪಾಯಿಂಟ್ ಕ್ರಿಯೇಟ್ ಆಯ್ತು. ಸೊ ನೆಕ್ಸ್ಟ್ ಒಂದು 2 ಫೀಟ್. ಸೊ ಚೆಕ್ ಮಾಡಿದ್ರೆ 4 ಫೀಟ್ and 4 feet and ಸೊ ಇಲ್ಲಿ ನಾವು 5 ಸೆಗ್ಮೆಂಟ್ಸ್ ಕೊಟ್ವಿ 10 ಫೀಟ್ ಲೈನ್ ಅನ್ನು. ಸೊ ಈಚ್ ಸೆಗ್ಮೆಂಟ್ಸ್ 2 ಫೀಟ್ ಇದೆ. 2, 2, 2, 2 and 2. ಸೊ ಡಿವೈಡ್ ಅಲ್ಲಿ ಪ್ರತಿಯೊಂದು ಸೆಗ್ಮೆಂಟ್ಸ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಮೆಜರ್ ಅಲ್ಲಿ ನಾವು ಎಷ್ಟು ಲೆಂತ್ ಒಂದು ಸೆಗ್ಮೆಂಟ್ಸ್ ಗೆ ಎಷ್ಟು ಲೆಂತ್ ಕೊಡ್ತಾವೋ ಅಷ್ಟು ಲೆಂತ್ ಅಲ್ಲಿ ಡಿವೈಡ್ ಆಗುತ್ತೆ.
So these are different between divide and measure. Okay, guys. Next one, wipeout. So wipeout ಏನ್ ಮಾಡುತ್ತೆ ಅಂದ್ರೆ ಇದೊಂದು ಪಾಲಿಗಾನ್ ತರ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ ಅಂಡ್ ಎಂಟರ್. ಸೊ ಆ ಪಾಲಿಗಾನ್ ಇನ್ಸೈಡ್ ಯಾವ್ದೆಲ್ಲ ಆಬ್ಜೆಕ್ಟ್ ಇದೆ ಅದನ್ನ ವೈಪ್ಔಟ್ ಮಾಡಿ. ಇವಾಗ ನಾವು ಕರ್ಸರ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ. ಸೊ ಆಬ್ಜೆಕ್ಟ್ ಅಲ್ಲೇ ಇರುತ್ತೆ, ಸೆಲೆಕ್ಟ್ ಆಗುತ್ತೆ, ಬಟ್ ಹೈಡ್ ಆಗಿರುತ್ತೆ. ಸೊ ಅಗೇನ್ ಗೋ ಟು ವೈಪ್ಔಟ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಎಷ್ಟು ಬೇಕಾದ್ರೆ ಕೊಡ್ಬೋದು, ಈ ರೀತಿ ಕೊಟ್ಟು ಪ್ಲಸ್ ಎಂಟರ್ ಕೊಟ್ಟರೆ ಇನ್ಸೈಡ್ ಇರೋ ಆಬ್ಜೆಕ್ಟ್ ಎಲ್ಲ ಹೈಡ್ ಆಗುತ್ತೆ. ಸೊ ಇನ್ ಕೇಸ್ ಸೆಲೆಕ್ಟ್ ಮಾಡುವಾಗ ಸೆಲೆಕ್ಟ್ ಆಗುತ್ತೆ, ಬಟ್ ಇಲ್ಲದೆ ಇದ್ರೆ ಕಾಣಲ್ಲ, ಜಸ್ಟ್ ಹೈಡ್ ಆಗುತ್ತೆ. ನೆಕ್ಸ್ಟ್ ರೆಕ್ಟಾಂಗ್ಯುಲರ್ ಕ್ಲೌಡ್ ಅಂತ ಇದೊಂದು ಇದೇ ರೀತಿ ಕ್ಲೌಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಪಾಲಿಗಾನ್ ತರ ಪಾಲಿಗಾನ್ and next one freehand. ಯಾವ ರೀತಿ ನಾವು ಮೂವ್ ಮಾಡ್ತೇವೆ ಆ ರೀತಿ ನಮ್ಮ ಓನ್ ಶೇಪ್ ಕೊಡಬೇಕು. ಸೊ freehand, rectangle, polygon and freehand clouds. ಸೊ ಗೈಸ್ ಇದಿಷ್ಟು ಇವತ್ತಿನ ಟೂಲ್ಸ್. ನೆಕ್ಸ್ಟ್ ಟೂಲ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಟ್ಕೊಳ್ಳೋಣ. ಥ್ಯಾಂಕ್ ಯು.